ಹಿಂದೊಮ್ಮೆ ತನ್ನ ಜೀವನದ ಒಂದು ಭಾಗವಾಗಿದ್ದ ಮತ್ತು ಸಮಾಜದಲ್ಲಿ ತನ್ನನ್ನು ಒಂಟಿಯಾಗಿ ಬಿಟ್ಟು ಹೋದ ಈ ವ್ಯಕ್ತಿಯನ್ನು ತಾನು ಮತ್ತೊಮ್ಮೆ ನೋಡುತ್ತೇನೆಂದು ಅವಳು ಎಂದಿಗೂ ಅಂದುಕೊಂಡಿರಲಿಲ್ಲ. ಅಭಯ್ ಕೂಡ ನೇಹಾಳನ್ನು ನೋಡಿ ಅಚ್ಚರಿಗೊಂಡನು. ಇಬ್ಬರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಇದು ಎಂತಹ ಸಂಯೋಗವಾಗಿತ್ತೆಂದರೆ ಅವರಿಬ್ಬರನ್ನು ತಮ್ಮ ಹಿಂದಿನ ಜೀವನದ ಕಡೆಗೆ ಕರೆದುಕೊಂಡು ಹೋಯಿತು. ನೇಹಾ ಮತ್ತು ಅಜಯ್ ಇಬ್ಬರಿಗೂ ಬರಸಿಡಿಲು ಬಡಿದಂತಾಯಿತು. ನೇಹಾ ಕೂಡ ತನ್ನ ಕಂಪ್ಲೇಂಟನ್ನು ದಾಖಲಿಸಲು ಈ ವ್ಯಕ್ತಿಯ ಬಳಿ ಬರಬೇಕಾಗಬಹುದು ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ಈ ವ್ಯಕ್ತಿಯು ಹಲವಾರು ವರ್ಷಗಳಿಂದ ನನ್ನಿಂದ ತನ್ನ ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದನು. ಅಭಯ್ ತನ್ನ ಪೊಲೀಸ್ ಸಮವಸ್ತ್ರದಲ್ಲಿ ಆತ್ಮವಿಶ್ವಾಸಪೂರ್ಣವಾಗಿ ತೋರುತ್ತಿದ್ದನು. ಅವನು ಕೂಡ ಈಗ ಅಸಹಜ ಸ್ಥಿತಿಗೆ ತಲುಪಿದನು. ನೇಹಾರನ್ನು ನೋಡುತ್ತಿದ್ದಂತೆ ತನ್ನ ಹಿಂದಿನ ನೆನಪುಗಳಿಗೆ ಜಾರಿದನು. ಒಂದು ಸಮಯವಿತ್ತು, ಅವರಿಬ್ಬರು ಒಟ್ಟಿಗೆ ಸಂಸಾರವನ್ನು ನಡೆಸುವ ನಿರ್ಧಾರವನ್ನು ಕೈಗೊಂಡಿದ್ದರು. ಆದರೆ ಅವರಲ್ಲಿ ಉಂಟಾದ ಅಪನಂಬಿಕೆಯು ಅವರಿಬ್ಬರನ್ನು ದೂರ ಮಾಡಿತ್ತು. ಈಗ ನೇಹಾ ವಾಸ್ತವಕ್ಕೆ ಬಂದಳು. SP ಅವರ ಕೋಣೆಯ ಒಳಗೆ ಹೆಜ್ಜೆ ಇಡಬೇಕೆನ್ನುವಷ್ಟರಲ್ಲಿ ಅವಳು ಬಾಗಿಲಲ್ಲಿ ತಡೆದು ನಿಂತಳು. ಒಳಗಡೆ ಹೋಗಬೇಕೆಂದರೂ ಅವಳಿಗೆ ಕೋಣೆಯೊಳಗೆ ಪ್ರವೇಶ ಮಾಡಲು ಸಾಧ್ಯವಾಗಲಿಲ್ಲ. ತನ್ನ ಕಂಪ್ಲೇಂಟ್ ಇರುವ ಫೈಲನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಕಣ್ಣಿನಲ್ಲಿ ಒಂದು ವಿಚಿತ್ರ ಭಾವವಿತ್ತು. ಸಿಟ್ಟು, ದುಃಖ ಮತ್ತು ಗೊಂದಲ ಅವಳಲ್ಲಿ ಉಂಟಾಗಿತ್ತು. ಈಗ ಅಭಯ್ ಕುರ್ಚಿಯಿಂದ ಎದ್ದನು. ಗಮನವಿಟ್ಟು ನೇಹಾಳನ್ನೇ ನೋಡತೊಡಗಿದನು. ಅವನಿಗೆ ಮಾತನಾಡಲು ಇಷ್ಟವಿದ್ದರೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನ ಮನದಲ್ಲಿ ಅಪರಾಧ ಭಾವದ ಜೊತೆಗೆ ಪಶ್ಚಾತ್ತಾಪವಿತ್ತು. ಆದರೆ ಅವನ ಸಮವಸ್ತ್ರವು ಆ ಹುದ್ದೆಯ ಗರಿಮೆಯನ್ನು ಕಾಪಾಡುವಂತೆ ಪದೇ ಪದೇ ಹೇಳುತ್ತಿತ್ತು. ಏನು ಕಂಪ್ಲೇಂಟ್ ಇದೆ? ಅಭಯ್ನು ತನ್ನ ಭಾವನೆಯನ್ನು ಮುಚ್ಚಿಡುತ್ತಾ ಗಂಭೀರವಾಗಿ ಹೇಳಿದನು. ಆದರೆ ಅವನ ಧ್ವನಿಯಲ್ಲಿ ಒಂದು ಸಣ್ಣ ನೋವಿತ್ತು. ನೇಹಾ ಇದನ್ನು ಗುರುತಿಸಿದಳು. ನೇಹಾ ಕೂಡ ತನ್ನನ್ನು ತಾನು ಸಂಭಾಳಿಸುತ್ತಾ ಗಟ್ಟಿಯಾದ ಸ್ವರದಲ್ಲಿ ಹೇಳಿದಳು, ಇದು ನನ್ನ ವೈಯಕ್ತಿಕ ಸಮಸ್ಯೆಯಾಗಿದೆ. ನಾನು ನ್ಯಾಯ ಕೇಳಲು ಇಲ್ಲಿಗೆ ಬಂದಿದ್ದೇನೆ. ಯಾವುದೇ ಪಕ್ಷಪಾತವಿಲ್ಲದೆ ನನಗೆ ನ್ಯಾಯ ದೊರೆಯುತ್ತದೆ ಎಂದು ನಂಬಿದ್ದೇನೆ. ಅವಳ ಮಾತುಗಳಿಂದ ಅಭಯ್ನ ಮನ ಕಲಕಿತ್ತು. ಇಂದಿಗೂ ಕೂಡ ನೇಹಾ ತನ್ನ ಸ್ವಾಭಿಮಾನದ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದಾಳೆ ಎಂದು ಅಭಯ್ನಿಗೆ ಮನದಟ್ಟಾಯಿತು. ಅವನು ಫೈಲ್ ತೆಗೆದುಕೊಂಡು ಕೇಸ್ ಸ್ಟಡಿ ಮಾಡಲು ಶುರು ಮಾಡಿದನು. ಆದರೆ ಅವನ ತಲೆಯಲ್ಲಿ ಕಳೆದ ನೆನಪುಗಳು ಕಾಡತೊಡಗಿದ್ದವು. ಒಂದು ಸಮಯದಲ್ಲಿ ಅವರಿಬ್ಬರು ಸುಖ ದುಃಖಗಳನ್ನು ಒಟ್ಟಿಗೆ ಅನುಭವಿಸಿದ್ದರು. ಅವರ ಸಂಬಂಧದಲ್ಲಿ ಸಂಘರ್ಷ ಉಂಟಾದಾಗ ಅವರಿಬ್ಬರ ಮಧುರವಾದ ಸಂಬಂಧದಲ್ಲಿ ಬಿರುಕು ಮೂಡಲು ಶುರುವಾಯಿತು. ನೇಹಾ ಅಭಯ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಆದರೆ ಅಭಯ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ಅವನ ನೋಟದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಎದ್ದವು. ಅಭಯ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾನೆಯೇ? ಇಂದು ಕೂಡ ಅಭಯ್ ಅದೇ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ. ಆಗ ಎಂದಿಗೂ ಇವರು ನನ್ನ ಮನದಾಳದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ತನ್ನ ಎಲ್ಲ ಕೋರಿಕೆಗಳನ್ನು ತಿರಸ್ಕರಿಸುತ್ತಿದ್ದರು. ಆದರೆ ಈಗ ನೇಹಾಳಿಗೆ ಅರ್ಥವಾಗಿತ್ತು. ತನ್ನ ಹಳೆಯ ಎಲ್ಲ ನೆನಪುಗಳನ್ನು ಕೆದಕಿಕೊಂಡು ಕೂರುವ ಸಮಯ ಇದಲ್ಲ. ಬದಲಾಗಿ ತನ್ನ ಕಂಪ್ಲೇಂಟನ್ನು ಅವನ ಮುಂದೆ ಇಡಬೇಕಾಗಿತ್ತು. ಕೊನೆಗೂ ಒಳಗಿನ ಈ ಮೌನದ ವಾತಾವರಣದಲ್ಲಿ ಅವರಲ್ಲಿ ಅಡಗಿದ್ದ ಹಿಂದಿನ ನೋವುಗಳು, ನಲಿವುಗಳು ಮೆಲುಕು ಹಾಕುತ್ತಿದ್ದವು. ಆದರೆ ಅವರ ಹಿಂದಿನ ಜೀವನದ ಸಿಹಿ ಕೈ ನೆರಳು ಇಂದಿಗೂ ವರ್ತಮಾನದಲ್ಲಿ ಅವರಿಗೆ ಕಾಡುತ್ತಿತ್ತು. ನೇಹಾ ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಕಂಪ್ಲೇಂಟನ್ನು ಹೇಳಲು ಶುರು ಮಾಡಿದಳು. ನನ್ನ ಅಕ್ಕಪಕ್ಕದ ಕೆಲವು ಅಸಹಜ ಘಟನೆಗಳಿಂದ ನಾನು ಬದುಕಲು ತುಂಬ ಕಷ್ಟವಾಗುತ್ತಿದೆ. ಪ್ರತಿದಿನ ಅವರು ನನ್ನ ಮನೆಯ ಸುತ್ತಮುತ್ತ ಕೊಳಕನ್ನು ಪಸರಿಸುತ್ತಾರೆ. ರಾತ್ರಿ ಜೋರಾಗಿ ಕೂಗಾಡುತ್ತಾರೆ. ಅವು ನನ್ನ ಸುರಕ್ಷತೆಗೆ ಅಪಾಯ ತಂದೊಡ್ಡಿದೆ. ನಾನು ಹಲವಾರು ಬಾರಿ ಅವರಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ಕೇಳಲು ತಯಾರಿಲ್ಲ. ಅದಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೇನೆ. ಅಭಯ್ನು ನೇಹಾಳ ಕಂಪ್ಲೇಂಟನ್ನು ಮತ್ತು ಅವಳ ಫೈಲ್ ಕಡೆಗೆ ಗಮನ ಹರಿಸಿದನು. ಆದರೆ ನೇಹಾಳ ಧ್ವನಿಯಲ್ಲಿ ಅಡಗಿದ್ದ ನೋವು ಮತ್ತು ಆಕ್ರೋಶ ಅವನನ್ನು ಚಿಂತೆಗೀಡು ಮಾಡಿದವು. ನೇಹಾ ಈ ಸ್ಥಿತಿಗೆ ಬರಲು ಅವರೊಂದಿಗೆ ಎಷ್ಟೊಂದು ಸಂಘರ್ಷ ಮಾಡಿರಬಹುದು. ಅವಳು ಹೊರಗಿನಿಂದ ಸಾಮಾನ್ಯವಾಗಿ ಕಂಡರೂ ಕೂಡ ಒಳಗಡೆ ಎಂತಹ ನೋವನ್ನು ಅನುಭವಿಸುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಇದು ತುಂಬ ಗಂಭೀರವಾದ ವಿಷಯ ಎಂದು ಹೇಳುತ್ತಾ ಅಭಯ್ ಫೈಲನ್ನು ಬಂದ್ ಮಾಡಿದನು. ನಾವು ಆದಷ್ಟು ಬೇಗ ಇದರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತೇವೆ. ನಾನು ವೈಯಕ್ತಿಕವಾಗಿ ನಿಮ್ಮ ಸುರಕ್ಷತೆಗೆ ಯಾವುದೇ ಧಕ್ಕೆ ಬಾರದಂತೆ ನಾನು ಜವಾಬ್ದಾರಿ ಹುದ್ದೆಯಲ್ಲಿದ್ದು ನಿಮಗೆ ಅಭಯ ನೀಡುತ್ತಿದ್ದೇನೆ. ಅಭಯ್ನ ಧ್ವನಿ ದೃಢವಾಗಿತ್ತು. ಆ ಧ್ವನಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅಡಗಿ ಕುಳಿತ ಅಪರಾಧ ಭಾವವೂ ಕೂಡ ಇತ್ತು. ನೇಹಾ ಅವನ ಮಾತನ್ನು ಕೇಳಿದಳು ಮತ್ತು ಅವನ ಮಾತುಗಳಲ್ಲಿ ಒಂದು ಅವಿಶ್ವಾಸ ತೋರಿತು. ಅವಳಿಗೆ ತನ್ನನ್ನು ತಾನು ತಡೆದುಕೊಳ್ಳಲು ಆಗಲಿಲ್ಲ. ಇಂದು ನೀವು ನನಗೆ ನ್ಯಾಯ ದೊರೆಯಲಿ ಎಂದು ಹೇಳುತ್ತಿದ್ದೀರಿ. ಆದರೆ ಒಂದು ಸಮಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಅವಶ್ಯಕತೆ ಇದ್ದಾಗ ಆಗ ನೀವು ಎಲ್ಲಿದ್ರಿ? ಆಗ ನೀವು ನನ್ನ ಭರವಸೆಯನ್ನು ಕಳೆದುಕೊಂಡ್ರಿ. ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿಬಿಟ್ರಿ. ಅಭಯ್ ಇದನ್ನು ಕೇಳಿ ವಿಚಲಿತನಾದನು. ಅವನು ಯೋಚಿಸಿದನು. ಈ ಭೇಟಿಯನ್ನು ಕಾನೂನಾತ್ಮಕ ದೃಷ್ಟಿಯಲ್ಲಿ ನೋಡಬೇಕು, ವ್ಯವಹರಿಸಬೇಕು ಎಂದುಕೊಂಡಿದ್ದನು. ಆದರೆ ನೇಹಾಳ ಈ ಮಾತುಗಳು ಅವನನ್ನು ಮೂಕನನ್ನಾಗಿಸಿದವು.
ಅವನಿಗೆ ಗೊತ್ತಿತ್ತು, ತಾನು ಇವಳ ಯಾವ ಪ್ರಶ್ನೆಗೂ ಸಮರ್ಪಕವಾಗಿ ಉತ್ತರಿಸಲು ಸಾಧ್ಯವಿಲ್ಲ ಎಂದುಕೊಂಡನು ಮತ್ತು ನಿಧಾನವಾಗಿ ಹೇಳಿದನು, ನನಗೆ ಗೊತ್ತು, ನಾನು ತುಂಬ ತಪ್ಪು ಮಾಡಿದ್ದೇನೆ. ಆದರೆ ಈ ಸಮಯದಲ್ಲಿ ನಾನು ನಿಮ್ಮ ಪತಿಯಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದೇನೆ. ನಿಮಗೆ ಸಹಾಯ ಮಾಡುವುದು ಮತ್ತು ನಿಮ್ಮನ್ನು ರಕ್ಷಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಅದು ನನ್ನ ಡ್ಯೂಟಿಯೂ ಕೂಡ. ಸ್ನೇಹ ಅವನ ಮಾತನ್ನು ಕೇಳಿದರೂ ಕೂಡ ಅವಳ ಕಣ್ಣುಗಳಲ್ಲಿ ಅದೇ ಹಳೆಯ ಕಹಿ ನೋವುಗಳು ಎದ್ದು ಕಾಣುತ್ತಿದ್ದವು. ಅವಳು ನಿಧಾನವಾಗಿ ಹೇಳಿದಳು, ನನಗೆ ನ್ಯಾಯ ಬೇಕು. ನನಗೆ ಯಾವುದೇ ಸಹಾನುಭೂತಿ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಡ್ಯೂಟಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೀರೆಂದರೆ ನಾನು ಕಾಯುತ್ತೇನೆ. ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ನಾನು ನಿಮ್ಮ ಮೇಲೆ ಭರವಸೆ ಇಟ್ಟಿಲ್ಲ, ಬದಲಾಗಿ ನಾನು ಕಾನೂನಿನ ಮೇಲೆ ಭರವಸೆ ಇಟ್ಟಿದ್ದೇನೆ. ಈ ಮಾತುಕತೆಯ ನಂತರ ಕೋಣೆಯಲ್ಲಿ ಕೆಲವು ಸಮಯದವರೆಗೆ ಮೌನ ಆವರಿಸಿತು. ನೇಹಾ ಏನು ಹೇಳಬೇಕೋ ಎಲ್ಲವನ್ನೂ ಹೇಳಿ ಎದ್ದು ಹೊರಟಳು. ಹೋಗುವಾಗ ಒಂದು ಕ್ಷಣ ತಿರುಗಿ ಅಭಯ್ನನ್ನು ನೋಡಿದಳು. ಅಭಯ್ ಅಲ್ಲೇ ಕುಳಿತುಕೊಂಡಿದ್ದನು. ಅವನ ಮನದಾಳದಲ್ಲಿ ಒಂದು ರೀತಿಯ ಖಾಲಿಯಾದ ಅನುಭವವಾಯಿತು. ಅವರಿಬ್ಬರು ಕೇವಲ ಶಾರೀರಿಕವಾಗಿ ದೂರವಾಗಿರಲಿಲ್ಲ, ಬದಲಾಗಿ ಮಾನಸಿಕವಾಗಿ, ಭಾವನಾತ್ಮಕವಾಗಿಯೂ ಕೂಡ ದೂರವಾಗಿದ್ದರು. ಅವರ ಈ ಭೇಟಿಯು ವರ್ತಮಾನ ಹಾಗೂ ಭೂತಕಾಲದ ನಡುವಿನ ಮೊದಲ ಕೊಂಡಿಯಂತೆ ಭಾಸವಾಯಿತು. ಆದರೆ ಈ ಕೊಂಡಿಯು ಈಗಲೂ ಕೂಡ ಅಪೂರ್ಣವಾಗಿತ್ತು. ನೇಹಾ ಹೊರಟು ಹೋದ ಮೇಲೆ ಅಭಯ್ ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದನು. ಅವನ ಮನದಲ್ಲಿ ಒಂದು ರೀತಿಯ ಗೊಂದಲ ಮೂಡಿತು. ಅವನ ದೃಷ್ಟಿ ಈಗಲೂ ಕೂಡ ನೇಹಾ ತಂದ ಫೈಲ್ ಮೇಲಿತ್ತು. ಆ ಫೈಲನ್ನು ನೇಹಾ ಠಾಣೆಯವರೆಗೂ ತರುವ ಧೈರ್ಯ ತೋರಿದಳು. ಫೈಲಲ್ಲಿ ಬರೆದ ಶಬ್ದಗಳು ಮತ್ತು ನೇಹಾಳ ಮಾತುಗಳು ಅವನ ತಲೆಯಲ್ಲಿ ಗುಣಗುಡುತ್ತಿದ್ದವು. ಆಗ ಅವನು ಯೋಚಿಸಿದನು, ಈ ಹಿಂದೆ ನೇಹಾ ನನಗೆ ಅಷ್ಟು ಹತ್ತಿರವಿದ್ದವಳು ಇಂದು ತನ್ನಿಂದ ಹೀಗೇಕೆ ದೂರವಿದ್ದಾಳೆ? ನಿಜವಾಗಿಯೂ ನಾನು ಅಷ್ಟೊಂದು ದೊಡ್ಡ ಅಪರಾಧ ಮಾಡಿದ್ದೇನೆಯೇ? ಇದನ್ನು ಸುಧಾರಿಸಲು ಸಾಧ್ಯವಿಲ್ಲವೇ? ಜಿಲ್ಲಾ ಠಾಣೆಯ ಎಲ್ಲ ಸ್ಟಾಫ್ಗಳು ಎಸ್.ಬಿ. ಸಾಹೇಬರ ಆತ್ಮವಿಶ್ವಾಸ ಹಾಗೂ ಶಿಸ್ತಿನ ಕಾರ್ಯಕ್ಷಮತೆಯ ಬಗ್ಗೆ ಹೊಗಳುತ್ತಿದ್ದರು. ಅವರೆಲ್ಲ ಮೊದಲ ಬಾರಿಗೆ ತಮ್ಮ ಸಾಹೇಬರು ಈ ರೀತಿಯ ಆಳವಾದ ಯೋಚನೆಯಲ್ಲಿ ಮುಳುಗಿರುವುದನ್ನು ನೋಡಿ ತುಂಬ ಅಚ್ಚರಿಗೊಂಡರು. ಅಭಯ್ನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಕಂಪ್ಲೇಂಟ್ನ ಫೈಲನ್ನು ಮತ್ತೊಮ್ಮೆ ಓಪನ್ ಮಾಡಿದನು. ಅವನಿಗೆ ಗೊತ್ತಿತ್ತು, ಈಗ ನೇಹಾಳಿಗೆ ಕಾನೂನಿನ ಸಹಾಯದ ಅವಶ್ಯಕತೆಯ ಜೊತೆಗೆ ತಾನು ಅವಳ ಯಾವುದೇ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿಯೂ ಹಿಂದೆ ಬೀಳುವುದಿಲ್ಲ ಎಂದುಕೊಂಡನು. ತಕ್ಷಣ ಅಭಯ್ ಸಂಬಂಧಿತ ಅಧಿಕಾರಿಗಳನ್ನು ಠಾಣೆಗೆ ಕರೆಸಿದನು. ನೇಹಾಳ ವಿಷಯವಾಗಿ ಅವರೆಲ್ಲರಿಗೂ ರಕ್ಷಣಾ ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದನು. ಸ್ಪಷ್ಟ ಶಬ್ದಗಳಲ್ಲಿ ಎಲ್ಲರಿಗೂ ಹೇಳಿದನು, ಪ್ರಾಥಮಿಕ ಹಂತದ ತನಿಖೆಯ ಇಂಚಿಂಚು ಮಾಹಿತಿಯ ರಿಪೋರ್ಟ್ ನನಗೆ ಬೇಕು. ಇನ್ನು ಮುಂದೆ ಯಾವುದೇ ಮಹಿಳೆಯೂ ಕೂಡ ಈ ರೀತಿಯ ತೊಂದರೆಯಲ್ಲಿ ಸಿಲುಕಿಕೊಳ್ಳಬಾರದು. ಅವರ ಧ್ವನಿಯಲ್ಲಿ ಅದೇ ಹಿಂದಿನ ಕಠೋರ ಆಜ್ಞೆ ಇತ್ತು, ಆದರೆ ಈ ಬಾರಿ ಒಂದು ಬೇರೆ ರೀತಿಯ ದೃಢತೆ ಇತ್ತು. ನೇಹಾ ಮನೆಗೆ ಮರಳಿ ಬಂದಳು. ಅವಳ ಮನದಲ್ಲಿ ಹಲವಾರು ಪ್ರಶ್ನೆಗಳು ಎದ್ದವು. ಅವಳು ಅಭಯ್ನ ಮಾತಿನ ಮೇಲೆ ಭರವಸೆ ಇಡಲು ಸಾಧ್ಯವಾಗಲಿಲ್ಲ. ಈಗ ಅವಳಿಗೆ ತನ್ನ ಹಿಂದಿನ ನೆನಪುಗಳು ಕಣ್ಣ ಮುಂದೆ ಬಂದವು. ನೇಹಾ ತನ್ನ ಸಂಬಂಧವನ್ನು ರಕ್ಷಿಸಿಕೊಳ್ಳಲು ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಿದಳು. ಆದರೆ ಅಭಯ್ನ ಪ್ರಥಮ ಆದ್ಯತೆ ಮತ್ತೊಂದು ದಿಕ್ಕಿನ ಕಡೆಗಿತ್ತು. ಆಗ ನೇಹಾ ತನಗೆ ತಾನೇ ಹೇಳಿಕೊಂಡಳು, ಈಗ ನಾನು ಅಸಹಾಯಕಳಲ್ಲ. ನನ್ನ ಜೀವನವನ್ನು ನಾನೇ ರೂಪಿಸಿಕೊಳ್ಳುವಷ್ಟು ಶಕ್ತಳಾಗಿದ್ದೇನೆ. ಈಗ ನಾನು ಯಾರ ಮೇಲೆಯೂ ಅವಲಂಬಿತವಾಗಿಲ್ಲ. ಅಭಯ್ನಾದರೂ ಸರಿ, ಯಾರಾದರೂ ಸರಿ. ಅದೇ ಸಂಜೆ ಅಭಯ್ ನೇಹಾಳಿಗೆ ಕಾಲ್ ಮಾಡಿದನು ಮತ್ತು ಹೇಳಿದನು, ನೇಹಾ, ನನಗೆ ಗೊತ್ತು, ನೀನು ನನ್ನನ್ನು ನಂಬುವುದಿಲ್ಲ. ಬಹುಶಃ ನೀನು ಸರಿಯಾಗಿದ್ದೀಯಾ. ಆದರೆ ಈ ಬಾರಿ ನಾನು ನನ್ನ ನಂಬಿಕೆ ದ್ರೋಹದಿಂದ ಹೊರಬರಲು ಪ್ರಯತ್ನಿಸುತ್ತೇನೆ. ಇದು ನನ್ನ ಕರ್ತವ್ಯ ಒಂದೇ ಅಲ್ಲ, ಬದಲಾಗಿ ನನ್ನ ಜವಾಬ್ದಾರಿ ಕೂಡ ಆಗಿದೆ. ನೀನು ನೀಡಿದ ಕಂಪ್ಲೇಂಟ್ನ ಆಧಾರದ ಮೇಲೆ ನಾನು ಕಾರ್ಯಾಚರಣೆ ನಡೆಸುತ್ತಿದ್ದೆ ಮತ್ತು ನಿನಗೆ ಉತ್ತಮ ಸುರಕ್ಷತೆಯನ್ನು ಒದಗಿಸುತ್ತೇನೆ. ನೇಹಾ ಯಾವುದೇ ಭಾವನೆಗೆ ಒಳಗಾಗದೆ ಉತ್ತರ ನೀಡಿದಳು. ಅಭಯ್, ಇದು ನಿಮ್ಮ ಕರ್ತವ್ಯವಾಗಿದೆ. ನೇಹಾಳ ಈ ಉತ್ತರವನ್ನು ಅಭಯ್ನು ಮೌನವಾಗಿ ಸ್ವೀಕರಿಸಿದನು. ತನ್ನ ಬಗ್ಗೆ ನೇಹಾಳ ಮನಸ್ಸಿನಲ್ಲಿರುವ ಕಹಿ ಭಾವನೆಗಳನ್ನು ಅಳಿಸುವುದು ಅಷ್ಟೊಂದು ಸುಲಭದ ಮಾತಲ್ಲವೆಂದು ಅವನು ಅಂದುಕೊಂಡನು. ಆದರೆ ತನ್ನ ಕರ್ತವ್ಯವನ್ನು ತುಂಬ ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು ಎಂದು ಅವನು ನಿರ್ಧರಿಸಿಕೊಂಡನು. ಈಗ ಇದು ಕೇವಲ ನೇಹಾಳಿಗಷ್ಟೇ ಅಲ್ಲದೆ ತನ್ನನ್ನು ತಾನು ಪ್ರಾಮಾಣಿಕ ಎಂದು ಸಾಬೀತುಪಡಿಸಿಕೊಳ್ಳಲು ಇರುವ ಒಂದು ಅವಕಾಶವಾಗಿತ್ತು. ಅಭಯ್ನು ನೇಹಾಳ ಮಾತನ್ನು ಹೃದಯದಿಂದ ಸ್ವೀಕಾರ ಮಾಡಿದನು. ಆದರೆ ಅವನಲ್ಲಿ ಒಂದು ರೀತಿಯ ತಳಮಳ ಹೆಚ್ಚಾಗುತ್ತಾ ಸಾಗಿತ್ತು. ಇದು ಕೇವಲ ಒಂದು ಕಂಪ್ಲೇಂಟ್ನ ವಿಚಾರವಲ್ಲ, ಇದು ತನಗಾಗಿ ಒಂದು ಅವಕಾಶ ಎಂದು ಅಂದುಕೊಂಡನು. ತನ್ನ ಹಳೆಯ ಎಲ್ಲ ಪಾಪ ತೊಳೆದುಕೊಳ್ಳಬೇಕು ಎಂದುಕೊಂಡನು. ನೇಹಾಳ ಪ್ರತಿ ಮಾತುಗಳಲ್ಲಿ ಇವನ ಬಗ್ಗೆ ಕಹಿ ವಿಚಾರಗಳು ಎದ್ದು ತೋರುತ್ತಿದ್ದವು. ಈ ಕಹಿ ಭಾವನೆಗಳು ಅಭಯ್ನ ಹೃದಯವನ್ನು ಚುಚ್ಚಿದಂತೆ ಆಯಿತು. ತಕ್ಷಣ ಅಭಯ್ನು ತನ್ನ ಟೀಮನ್ನು ನೇಹಾಳ ಏರಿಯಾಗೆ ಕಳುಹಿಸಿದನು. ಅಲ್ಲಿ ನಡೆಯುವ ಸಾಮಾಜಿಕ ಘಟನೆಗಳ ಮೇಲೆ ಕಣ್ಣಿಡಲು ಆದೇಶವಿಟ್ಟನು. ಆ ಏರಿಯಾದ ಸುತ್ತಲೂ ಗಸ್ತನ್ನು ಹೆಚ್ಚಿಸುವಂತೆ ಸೂಚನೆ ನೀಡಿದನು.
ಆದಷ್ಟು ಬೇಗ ನೇಹಾಳಿಗೆ ಇದರಿಂದ ನೆಮ್ಮದಿ ದೊರೆಯಲಿ ಎಂದುಕೊಂಡನು. ಈ ಬಾರಿ ನಾನು ಬದಲಾಗಿದ್ದೇನೆ ಎಂದು ನೇಹಾಳಿಗೆ ತೋರಿಸಬೇಕೆಂದು ಅಂದುಕೊಂಡನು. ಅವಳು ನನ್ನನ್ನು ಕ್ಷಮಿಸದಿದ್ದರೂ ಚಿಂತೆಯಿಲ್ಲ, ಆದರೆ ನಾನು ಅವಳಿಗೆ ನಿರಾಸೆ ಮಾಡುವುದಿಲ್ಲ. ಮತ್ತೊಂದು ಕಡೆ ನೇಹಾ ತನ್ನ ಮನೆಯಲ್ಲಿ ಕುಳಿತು ಸುತ್ತಮುತ್ತಲೂ ನಡೆಯುತ್ತಿರುವ ಎಲ್ಲ ಪರಿಸ್ಥಿತಿಗಳನ್ನು ಈಗ ಮನವಿಟ್ಟು ವೀಕ್ಷಿಸುತ್ತಿದ್ದಳು. ಏಕೆಂದರೆ ಅವಳು ತನ್ನ ಪ್ರತಿ ಮಾತುಗಳಲ್ಲಿ ಈಗ ನನ್ನ ಜೀವನದಲ್ಲಿ ಅಭಯ್ನ ಪಾತ್ರ ಮುಖ್ಯವಲ್ಲ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಒಂದಂತೂ ಸತ್ಯವಾಗಿತ್ತು, ಅವಳ ಈ ಭೇಟಿಯು ಅವಳಲ್ಲಿ ಅಡಗಿದ್ದ ಹಳೆಯ ನೋವು ನಲಿವುಗಳನ್ನು ಪುನಃ ನೆನಪಿಸಿತ್ತು. ಈಗ ಅವಳು ಒಬ್ಬಳೇ ಕುಳಿತು ಕಳೆದುಹೋದ ಆ ಘಟನೆಗಳನ್ನು ನೆನಪು ಮಾಡಿಕೊಂಡಳು. ಆ ಘಟನೆಯು ಅವಳು ಈ ಸ್ಥಿತಿಗೆ ತಲುಪಲು ಕಾರಣವಾಗಿತ್ತು. ಅವಳು ತನಗೆ ತಾನೇ ಹೇಳಿಕೊಂಡಳು, ಅಭಯ್ನು ಎಂದಿಗೂ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಅವನು ತನ್ನ ಕೆಲಸ ಹಾಗೂ ತನ್ನ ಅಹಂಗೆ ಆದ್ಯತೆ ನೀಡಿದನು. ನಾನು ಅವನ ಎಲ್ಲ ಆದ್ಯತೆಗಳನ್ನು ಈಡೇರಿಸಲು ನನ್ನ ಜೀವನದ ಎಲ್ಲ ಕನಸುಗಳನ್ನೆಲ್ಲ ತ್ಯಾಗ ಮಾಡಿದರೂ ಅವನು ನನ್ನನ್ನು ಕೊನೆಗೆ ಒಂಟಿಯಾಗಿ ಬಿಟ್ಟು ಹೋದನು. ಆದರೆ ಈಗ ನಾನು ಮೊದಲಿನಂತಹ ಅಸಹಾಯಕ ನೇಹಾ ಅಲ್ಲ. ನಾನು ಸ್ವತಃ ನನ್ನ ಜೀವನವನ್ನು ರೂಪಿಸಿಕೊಂಡಿದ್ದೇನೆ. ಈಗ ಮತ್ತೊಮ್ಮೆ ನನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕನ್ನು ನಾನು ಯಾರಿಗೂ ನೀಡಲು ಬಯಸುವುದಿಲ್ಲ. ಈಗ ನೇಹಾಳ ಏರಿಯಾದಲ್ಲಿ ಶಾಂತಿ ನೆಲೆಸಿದೆ ಎಂದು ಅಭಯ್ನಿಗೆ ರಿಪೋರ್ಟ್ ದೊರೆಯಿತು. ಸಮಾಜಘಾತುಕತನದ ಅಕ್ರಮ ಚಟುವಟಿಕೆಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಹಿಡಿತ ಸಾಧಿಸಲಾಯಿತು. ಆ ಸುತ್ತಮುತ್ತಲ ಕ್ಷೇತ್ರದಲ್ಲಿ ಪೊಲೀಸರ ಉಪಸ್ಥಿತಿಯನ್ನು ಹೆಚ್ಚಿಸಲಾಯಿತು. ಅವನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ಅವನ ಮನದಲ್ಲಿ ಪದೇ ಪದೇ ಒಂದು ಚಿಂತೆ ಕಾಡತೊಡಗಿತ್ತು. ಇದಿಷ್ಟು ಮಾಡಿದರೆ ಸಾಕೆ, ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಿ ನೇಹಾಳ ಹೃದಯದಲ್ಲಿ ಸ್ವಲ್ಪವಾದರೂ ಜಾಗ ಮಾಡಿಕೊಳ್ಳಲು ಸಾಧ್ಯವೇ ಎಂದುಕೊಳ್ಳುತ್ತಾ ಅಭಯ್ನು ಮತ್ತೊಮ್ಮೆ ನೇಹಾಳಿಗೆ ಫೋನ್ ಮಾಡುವ ನಿರ್ಧಾರ ಮಾಡಿದನು. ಅಭಯ್ ಅಂದುಕೊಂಡನು, ನಾನು ಅವಳಲ್ಲಿ ಏನು ಹೇಳುವುದು ಬೇಡ. ನೀವು ಕಂಪ್ಲೇಂಟ್ ನೀಡಿದ ಸಮಸ್ಯೆ ಈಗ ಪರಿಹಾರವಾಗಿದೆ. ನಾನು ಈಗಲೂ ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇನೆ ಎಂದು ಸಾಬೀತುಪಡಿಸುತ್ತೇನೆ. ಅವಳು ನನ್ನನ್ನು ಸ್ವೀಕರಿಸಲಿ ಅಥವಾ ಸ್ವೀಕರಿಸದೇ ಇರಲಿ. ಫೋನ್ನಲ್ಲಿ ಅವನೇ ಗಟ್ಟಿಯಾಗಿ ಮಾತನಾಡುತ್ತಿದ್ದರೂ ಒಳಗೊಳಗೆ ಅವನ ಮಾತಿನಲ್ಲಿ ನೋವಿತ್ತು. ಆಗ ಅವನು ನೇಹಾಳಲ್ಲಿ ಹೇಳಿದನು, ನಿನ್ನ ಕಂಪ್ಲೇಂಟ್ನ ಬಗ್ಗೆ ಕಾರ್ಯಾಚರಣೆ ನಡೆಸಲಾಗಿದೆ. ಈಗ ನೀನು ಸುರಕ್ಷಿತವಾಗಿ ಇದ್ದೀಯಾ? ನಿನಗೆ ಯಾವುದೇ ತೊಂದರೆಯಾದರೆ ಮುಜುಗರ ಪಟ್ಟುಕೊಳ್ಳದೆ ನನ್ನಲ್ಲಿ ಹೇಳು. ನೇಹಾ ಕೂಲಾದ ಸ್ವರದಲ್ಲಿ ಉತ್ತರ ನೀಡಿದಳು, ಧನ್ಯವಾದಗಳು. ಇದು ನಿಮ್ಮ ಕೆಲಸವಾಗಿತ್ತು. ನೀವು ನಿಮ್ಮ ಕೆಲಸವನ್ನು ನಿಭಾಯಿಸಿದ್ದೀರಿ. ನಾನು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತೇನೆ. ನಾನು ಯಾರ ಮೇಲೆಯೂ ಅವಲಂಬಿತವಾಗುವ ಅವಶ್ಯಕತೆ ಇಲ್ಲ. ಈಗ ನಾನು ನನ್ನ ಜೀವನಕ್ಕಾಗಿ ಸ್ವತಃ ನಾನೇ ಹೋರಾಡಲು ಸಿದ್ಧಳಾಗಿದ್ದೇನೆ. ಕೆಲವು ಕ್ಷಣ ಅಭಯ್ ಮೌನವಾದನು. ಮತ್ತೆ ಫೋನ್ ಕಟ್ ಮಾಡಿದನು. ಇದು ನೇಹಾ ಅವನಿಗೆ ಕೊಟ್ಟ ಮೊದಲ ಏಟಾಗಿತ್ತು. ಆಗ ಅಭಯ್ನಿಗೆ ಒಂದಂತೂ ಅರ್ಥವಾಯಿತು. ನೇಹಾ ತನ್ನೆಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದ ಮೇಲೂ ಕಳೆದು ಹೋದ ಭರವಸೆಯನ್ನು ಮರಳಿ ಪಡೆದುಕೊಳ್ಳುವುದು ಈಗ ಆತನಿಗೆ ಅಸಂಭವವಾಗಿತ್ತು. ಆದರೆ ನೇಹಾಳ ಮಾತುಗಳು ಈಗಲೂ ಅವನ ಕಿವಿಯಲ್ಲಿ ಗುಯಿಗುಡುತ್ತಿದ್ದವು. ನನಗಾಗಿ ನಾನೇ ಸ್ವತಃ ಹೋರಾಡುತ್ತೇನೆ. ಈ ಶಬ್ದಗಳು ನೇಹಾಳ ಆತ್ಮ ನಿರ್ಭಯತೆಯನ್ನು ಸಾರುವುದಷ್ಟೇ ಅಲ್ಲದೆ ಅಭಯ್ನ ಅಸಫಲತೆಯ ಇನ್ನೊಂದು ಮುಖವನ್ನು ಕೂಡ ತೋರಿಸುತ್ತಿತ್ತು. ಅಭಯ್ನು ತನ್ನ ಕುರ್ಚಿಗೆ ತಲೆ ಇಟ್ಟು ಒರಗಿಕೊಂಡು ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಈಗ ಅವನ ಕಣ್ಣ ಮುಂದೆ ಕಳೆದು ಹೋದ ನೆನಪುಗಳೇ ಸುಳಿದಾಡಿದವು. ಈಗ ನೇಹಾ ತನ್ನ ಜೊತೆಗಿದ್ದ ಆ ಕಳೆದು ಹೋದ ಕ್ಷಣಗಳು ಮೆಲುಕು ಹಾಕಿದನು. ಈಗ ಅಭಯ್ನಿಗೆ ನೆನಪಾಯಿತು, ನೇಹಾ ಯಾವಾಗಲೂ ತಾನು ಅಭಯ್ನ ಮೊದಲ ಆದ್ಯತೆ ಆಗಬೇಕು ಎಂದು ಅಂದುಕೊಂಡಳು. ಆದರೆ ಅವನು ತನ್ನ ಕರಿಯರ್ ಮತ್ತು ಅಹಂನ್ನು ಸಂಬಂಧಕ್ಕಿಂತಲೂ ಒಂದು ಸ್ಟೆಪ್ ಮೇಲಿಡಲು ಬಯಸಿದ್ದನು. ನೇಹಾ ಅಭಯ್ನ ಮನದಾಳದ ಮಾತುಗಳನ್ನು ಅರಿತುಕೊಳ್ಳಲು ಹಲವಾರು ಬಾರಿ ಪ್ರಯತ್ನಿಸಿದ್ದಳು. ಆದರೆ ಅಭಯ್ನು ಇದಕ್ಕೆ ಎಂದಿಗೂ ಮಹತ್ವ ನೀಡಲಿಲ್ಲ. ಹಾಗಾಗಿ ಅವನು ಯೋಚಿಸುತ್ತಿದ್ದನು, ನೇಹಾ ತನ್ನ ಮಹತ್ವಾಕಾಂಕ್ಷೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅಂದುಕೊಂಡನು. ಆದರೆ ಈಗ ಅವನಿಗೆ ಅರ್ಥವಾಗಿತ್ತು, ತಾನು ಸಂಬಂಧದಲ್ಲಿ ಕೇವಲ ತೆಗೆದುಕೊಳ್ಳುವುದನ್ನು ಮಾತ್ರ ಕಲಿತಿದ್ದೆ, ಕೊಡುವುದನ್ನು ಕಲಿತಿರಲಿಲ್ಲ ಎಂದು ಅಭಯ್ ತನ್ನಲ್ಲಿ ತಾನು ಹೇಳಿಕೊಂಡನು. ನೇಹಾ ತನ್ನಿಂದ ಹೆಚ್ಚೇನೂ ಆಸೆ ಪಟ್ಟಿರಲಿಲ್ಲ. ಅವಳ ಒಂದೇ ಒಂದು ಆಸೆ ಏನಾಗಿತ್ತೆಂದರೆ ನಾನು ಯಾವಾಗಲೂ ಅವಳ ಜೊತೆ ಇರಬೇಕು ಮತ್ತು ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಾನು ಯಾವಾಗಲೂ ನನ್ನ ಪ್ರಪಂಚದಲ್ಲಿ ಮುಳುಗಿ ಹೋದೆ. ಅವಳ ಅವಶ್ಯಕತೆಗಳನ್ನು ಯಾವಾಗಲೂ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ತಿರಸ್ಕರಿಸತೊಡಗಿದೆ. ಇಂದು ಅವಳು ನನ್ನಿಂದ ಇಷ್ಟು ದೂರ ಹೋದ ಮೇಲೆ ನಾನು ಏನೋ ಕಳೆದುಕೊಂಡಿದ್ದೇನೆ ಎಂದು ಅರ್ಥವಾಗುತ್ತಿದೆ. ಮತ್ತೊಂದು ಕಡೆ ನೇಹಾ ತನ್ನ ಮನೆಯಲ್ಲಿ ಕುಳಿತುಕೊಂಡಿದ್ದಳು. ಆದರೆ ಅವಳ ಮನಸ್ಸಿನಲ್ಲೂ ಕೂಡ ಪ್ರಶ್ನೆಗಳ ಸರಮಾಲೆಯೇ ಮೂಡಿತ್ತು. ಅವಳು ಅಭಯ್ನೊಂದಿಗೆ ಕಳೆದ ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡಳು. ಹೇಗೆ ತಾನು ಅಭಯ್ನೊಂದಿಗೆ ತನ್ನ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡಿದ್ದೇನೆ ಎಂದು ನೆನಪು ಮಾಡಿಕೊಂಡಳು. ಆದರೆ ಸಮಯ ಕಳೆಯುತ್ತಿದ್ದಂತೆ ಅಭಯ್ನ ಮೊದಲ ಆದ್ಯತೆ ಬದಲಾಗತೊಡಗಿತ್ತು. ಅವನ ಕೆಲಸ ಹಾಗೂ ಪದವಿ ಅವನ ಜೀವನದ ಕೇಂದ್ರ ಬಿಂದುವಾಗುತ್ತಾ ಸಾಗಿತ್ತು. ನೇಹಾಳಿಗೆ ತಾನು ಪರಕೀಯಳೆಂದು ಅನಿಸತೊಡಗಿತ್ತು. ನಂತರ ನೇಹಾ ತನ್ನನ್ನು ಸಂಭಾಳಿಸಿಕೊಳ್ಳುತ್ತಾ ಯೋಚಿಸಿದಳು, ಇನ್ನು ಮುಂದೆ ನಾನು ಹಿಂತಿರುಗಿ ನೋಡಬಾರದು. ನನ್ನ ಜೀವನದಲ್ಲಿ ತುಂಬ ಸಹಿಸಿಕೊಂಡಿದ್ದೇನೆ. ಈಗಾಗಲೇ ನಾನು ನನಗಾಗಿ ಹೊಸ ಪ್ರಪಂಚವನ್ನೇ ನಿರ್ಮಿಸಿಕೊಂಡಿದ್ದೇನೆ. ಅಭಯ್ ನನ್ನ ಜೀವನದಿಂದ ಹೊರಟು ಹೋಗಿ ತುಂಬ ವರ್ಷಗಳೇ ಕಳೆದಿವೆ.
ನಾನು ಮತ್ತೊಮ್ಮೆ ನನ್ನ ಜೀವನದಲ್ಲಿ ಅವನಿಗಾಗಿ ಯಾವುದೇ ಸ್ಥಾನಮಾನವನ್ನು ನೀಡಲು ಸಾಧ್ಯವಿಲ್ಲ. ಅವನೇನು ಕಳೆದುಕೊಂಡಿದ್ದಾನೋ ಬಹುಶಃ ಮತ್ತೆಂದೂ ಮರಳಿ ಪಡೆಯಲಾಗುವುದಿಲ್ಲ. ಎಲ್ಲದರ ಮಧ್ಯೆ ಮತ್ತೊಮ್ಮೆ ಅಭಯ್ನು ನೇಹಾಳ ಫೈಲ್ನಲ್ಲಿ ಕಣ್ಣಾಡಿಸಿದನು. ಅವನ ಕಣ್ಣಿನಲ್ಲಿ ಪಶ್ಚಾತ್ತಾಪದ ಛಾಯೆ ಮೂಡಿತ್ತು ಮತ್ತು ಯೋಚಿಸಿದನು, ಇಂದು ನಾನು ಒಂದು ಜಿಲ್ಲೆಯ SP ಆಗಿದ್ದೇನೆ. ಆದಾಗ್ಯೂ ನಾನು ನನ್ನ ಸ್ವಂತ ಸಂಬಂಧವನ್ನು ಉಳಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ನೇಹಾಳ ಕಂಪ್ಲೇಂಟ್ ಆಧಾರದ ಮೇಲೆ ನಾನು ಒಬ್ಬ ಅಧಿಕಾರಿಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಬಹುದಾಗಿದೆ. ಆದರೆ ಒಬ್ಬ ವ್ಯಕ್ತಿಯಾಗಿ ನಾನು ಆ ವಿಶ್ವಾಸವನ್ನು ಹೇಗೆ ಮರಳಿ ಪಡೆದುಕೊಳ್ಳಲಿ? ಅದನ್ನು ನಾನು ಕಳೆದುಕೊಂಡಿದ್ದೇನೆ. ಈಗ ಅಭಯ್ನು ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತೇನೆ. ನೇಹಾ ಮತ್ತೊಮ್ಮೆ ನನ್ನನ್ನು ತನ್ನ ಜೀವನದಲ್ಲಿ ಸ್ವೀಕರಿಸಲಿ ಅಥವಾ ಸ್ವೀಕರಿಸದೇ ಇರಲಿ, ಆದರೆ ಇಂದಿನಿಂದ ಅವಳ ಜೀವನದಲ್ಲಿ ಯಾವುದೇ ತೊಂದರೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಅಭಯ್ ನಿಶ್ಚಯ ಮಾಡಿದನು. ಇದು ಕೇವಲ ಅವನ ಜವಾಬ್ದಾರಿಯಾಗಿರಲಿಲ್ಲ, ಬದಲಾಗಿ ಇದು ಒಂದು ಪ್ರಾಯಶ್ಚಿತ್ತವಾಗಿತ್ತು. ಇಂದಿನಿಂದ ತಾನು ನೇಹಾಳ ಸಹಾಯಕ್ಕೆ ನಿಂತುಕೊಳ್ಳುತ್ತೇನೆ ಎಂದು ತನ್ನ ಮನದಲ್ಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡನು. ಆದರೆ ಅವಳ ನಿಜ ಜೀವನದಲ್ಲಿ ಹಸ್ತಕ್ಷೇಪ ಮಾಡದೆ ತನ್ನ ಸಮವಸ್ತ್ರದ ಮೇಲೆ ಕೈಯಿಂದ ಮುಟ್ಟಿಕೊಳ್ಳುತ್ತಾ, ಈಗ ನಾನು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಒಬ್ಬ ಜವಾಬ್ದಾರಿಯನ್ನು ಹೊತ್ತ ಅಧಿಕಾರಿಯಾಗಿದ್ದೇನೆ. ಅವನಿಗೆ ಈ ವಿಷಯ ಒಂದು ಕಂಪ್ಲೇಂಟ್ ಆಗಿರಲಿಲ್ಲ. ಇದು ಅವನು ಕಳೆದುಕೊಂಡ ಮತ್ತು ಹಿಂದೆ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವ ಒಂದು ಕೊನೆಯ ಅವಕಾಶವಾಗಿತ್ತು ಎಂದು ಅಂದುಕೊಂಡನು. ಅಭಯ್ ತನ್ನಲ್ಲಿ ತಾನು ಹೇಳಿಕೊಂಡನು, ಈ ಬಾರಿ ನಾನು ಕೇವಲ ಹೆಸರಿಗಷ್ಟೇ ಅಲ್ಲ, ಬದಲಾಗಿ ನಾನು ನನ್ನ ಪದವಿ ಮತ್ತು ನನ್ನ ಜವಾಬ್ದಾರಿಯ ಮಹತ್ವವನ್ನು ಕೂಡ ತಿಳಿದುಕೊಂಡಿದ್ದೇನೆ ಎಂದು ನೇಹಾಳಿಗೆ ತೋರಿಸಬೇಕು ಎಂದು ಅಂದುಕೊಂಡನು. ಮತ್ತೊಂದು ಕಡೆ ನೇಹಾ ಮನೆಯಲ್ಲಿ ಸುಮ್ಮನೆ ಕುಳಿತಿದ್ದಳು. ಅವಳ ಮನದಲ್ಲಿ ವಿಚಿತ್ರ ಶಾಂತಿ ಮೂಡಿತ್ತು. ಅಭಯ್ ಪದೇ ಪದೇ ಫೋನ್ ಮಾಡುತ್ತಿರುವುದು ಮತ್ತು ಅವಳ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿರುವುದು. ಎಲ್ಲೋ ಒಂದು ಮೂಲೆಯಲ್ಲಿ ಅಭಯ್ ಈಗ ಬದಲಾಗಲು ಪ್ರಯತ್ನಿಸುತ್ತಿದ್ದಾನೆ, ಆದರೆ ಈಗಲೂ ಅವಳು ಕಳೆದು ಹೋಗಿರುವುದನ್ನು ನೆನಪು ಮಾಡಿಕೊಳ್ಳುವುದರಿಂದ ಯಾವುದೇ ಲಾಭವಿಲ್ಲ ಎಂದುಕೊಂಡಳು. ನೇಹಾ ತನ್ನ ಜೀವನವನ್ನು ಮರಳಿ ಸಾಮಾನ್ಯ ಸ್ಥಿತಿಗೆ ತರಲು ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಳು. ಈಗ ಮತ್ತೊಮ್ಮೆ ಅವಳು ಆ ನೋವಿನಲ್ಲಿ ಕಾಲ ಕಳೆಯಲು ತಯಾರಾಗಲಿಲ್ಲ. ನೇಹಾಳ ಏರಿಯಾದಲ್ಲಿ ಈಗ ಪೊಲೀಸರು ಅತಿ ಹೆಚ್ಚು ಸಕ್ರಿಯವಾಗಿದ್ದರು. ಅಲ್ಲಿ ಈಗ ಮೊದಲಿನಂತೆ ಕಿರುಚಾಟ, ಕೂಗಾಟ, ಅಕ್ರಮ ಚಟುವಟಿಕೆಗಳು ನಡೆಯುವುದು ಕಡಿಮೆಯಾಗಿದ್ದವು. ಏರಿಯಾದ ಜನರು ಕೂಡ ನೇಹಾಳ ಬಳಿ ಬಂದು ಹೇಳತೊಡಗಿದರು, ನೀವು ಕೊಟ್ಟ ಕಂಪ್ಲೇಂಟ್ನ ನಂತರ ಪರಿಸ್ಥಿತಿ ಬದಲಾಗಿದೆ. SP ಸಾಹೇಬರು ಇಟ್ಟ ಹೆಜ್ಜೆಯಿಂದ ನಮ್ಮ ಜೀವನ ಬದಲಾಗಿದೆ. ಬಹುಶಃ ನಿಮ್ಮಿಂದಾಗಿಯೇ ನಮಗೆ ಈ ರೀತಿಯ ನೆಮ್ಮದಿ ದೊರೆತಿದೆ ಎನ್ನುತ್ತಿದ್ದರು. ನೇಹಾ ಮುಗುಳ್ನಗುತ್ತಾ ಅವರ ಮಾತುಗಳನ್ನು ಕೇಳಿದಳು. ಆದರೆ ಅವಳ ಮನದಲ್ಲಿ ಒಂದು ಹೇಳಿಕೊಳ್ಳಲಾಗದ ತುಮುಲವಿತ್ತು. ಅವಳು ಯೋಚಿಸಿದಳು, ಅಭಯ್ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾನೆ. ಇದಕ್ಕಾಗಿ ನಾನು ಅವನಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕೇ? ಅವನ ಈ ಹೆಜ್ಜೆಯಿಂದಾಗಿ ಇಷ್ಟು ವರ್ಷ ನಾವು ಕಳೆದುಕೊಂಡಿದ್ದೆಲ್ಲವನ್ನು ಸುಧಾರಿಸಿಕೊಂಡು ಮರಳಿ ಪಡೆಯಲು ಸಾಧ್ಯವೇ? ಅಭಯ್ ಈಗಲೂ ಕೂಡ ನೇಹಾಳ ಬಗ್ಗೆ ಯೋಚಿಸತೊಡಗಿದನು. ತನ್ನನ್ನು ತಾನು ತೊಡಗಿಸಿಕೊಳ್ಳಲು ತನ್ನ ಕೆಲಸದಲ್ಲಿ ಮುಳುಗಿ ಹೋದನು. ಆದರೆ ಇದರ ಮಧ್ಯೆಯೂ ಕೂಡ ಪದೇ ಪದೇ ಮತ್ತೆ ನೇಹಾ ನನ್ನ ಮೇಲೆ ಭರವಸೆ ಇಡುತ್ತಾಳೆಯೇ? ಈಗ ನಾನು ಅಂಥ ವ್ಯಕ್ತಿಯಲ್ಲ ಎಂದು ವಿಶ್ವಾಸ ಮೂಡಿಸಲು ಸಾಧ್ಯವೇ? ನಾನು ಅವಳನ್ನು ಆಗ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಯೋಚಿಸುತ್ತಿದ್ದನು. ಸ್ವಲ್ಪ ದಿನಗಳ ನಂತರ ನೇಹಾ ತನ್ನ ಮನೆಯ ಎದುರಿನಿಂದ ಸ್ಕೂಟಿಯಲ್ಲಿ ಕುಳಿತು ಎಲ್ಲೋ ಹೋಗುತ್ತಿರುವುದನ್ನು ದೂರದಿಂದಲೇ ನೋಡಿದನು. ಏನನ್ನೂ ಮಾತನಾಡದೆ ತನ್ನ ಕಾರ್ನಲ್ಲಿ ಕುಳಿತುಕೊಂಡನು. ಈಗ ತಾನು ನೇಹಾಳನ್ನು ತಡೆಯುವುದಾಗಲಿ ಅಥವಾ ಅವಳ ಜೀವನದಲ್ಲಿ ಮರಳಿ ಹೋಗುವುದಾಗಲಿ ಮಾಡಿದರೆ ಅದು ತಪ್ಪಾಗುತ್ತದೆ ಎಂದು ಅಂದುಕೊಂಡನು. ಕೊನೆಗೆ ಅವನು ಒಂದು ನಿರ್ಧಾರಕ್ಕೆ ಬಂದನು. ತಾನು ಅವಳ ಸ್ವಾತಂತ್ರ್ಯ ಹಾಗೂ ಸ್ವಾಭಿಮಾನವನ್ನು ಗೌರವಿಸಬೇಕು. ನೇಹಾಳು ಕೂಡ ಅಭಯ್ ತನ್ನತ್ತಲೇ ನೋಡುತ್ತಿರುವುದನ್ನು ನೋಡಿ ಒಂದು ಕ್ಷಣ ನಿಂತಳು. ಆದರೆ ಅವಳು ತನ್ನ ಗಮನವನ್ನು ಬೇರೆ ಕಡೆ ಹರಿಸಿದಳು ಮತ್ತು ತನ್ನ ದಾರಿಯಲ್ಲಿ ಮುಂದೆ ಸಾಗಿದಳು. ಅವಳು ಯೋಚಿಸಿದಳು, ಕಳೆದು ಹೋದದ್ದನ್ನು ಯಾವಾಗಲೂ ಹಿಂದೆಯೇ ಬಿಟ್ಟು ಬಿಡಬೇಕು. ನಾನು ನನ್ನ ಜೀವನವನ್ನು ಕಷ್ಟಪಟ್ಟು ನನ್ನ ಕೈಯಾರೆ ರೂಪಿಸಿಕೊಂಡಿದ್ದೇನೆ. ನನಗೆ ಈಗ ಯಾರ ಆಸರೆಯ ಅವಶ್ಯಕತೆ ಇಲ್ಲ. ಅಭಯ್ನ ಕಣ್ಣುಗಳಲ್ಲಿ ಒಂದು ರೀತಿಯ ನೋವಿತ್ತು, ಆದರೆ ಅವನ ಮುಖದಲ್ಲಿ ಒಂದು ತೃಪ್ತಿಯ ಭಾವ ಕೂಡ ಇತ್ತು. ಅವನು ತನ್ನಲ್ಲಿ ಹೇಳಿಕೊಂಡನು, ಬಹುಶಃ ಈಗ ನೇಹಾಳ ಹೃದಯದಲ್ಲಿ ನನಗಾಗಿ ಯಾವುದೇ ಜಾಗವಿಲ್ಲ. ಇದು ಸರಿ ಕೂಡ. ಆದರೆ ನಾನು ಯಾವಾಗಲೂ ಅವಳ ಖುಷಿ ಹಾಗೂ ಸುರಕ್ಷತೆಗಾಗಿ ತಯಾರಾಗಿರುತ್ತೇನೆ. ಅವಳಿಗೆ ಇದು ಗೊತ್ತಿರಲಿ, ಗೊತ್ತಿಲ್ಲದೇ ಇರಲಿ. ಹೀಗೆ ಇಬ್ಬರು ಬೇರೆ ಬೇರೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದರು. ನೇಹಾ ತನ್ನ ಸ್ವಾಭಿಮಾನದ ಜೀವನದ ಕಡೆಗೆ ಸಾಗಿದಳು. ಅಭಯ್ ತನ್ನ ಜವಾಬ್ದಾರಿಯನ್ನು ತನ್ನ ಪ್ರಾಯಶ್ಚಿತ್ತವೆಂದು ನಂಬಿದನು. ಅವರ ದಾರಿಯು ಬೇರೆಯಾಗಿದ್ದರೂ ಕೂಡ ಇಬ್ಬರು ಎಂತಹ ಪಾಠವನ್ನು ಕಲಿತಿದ್ದರೆಂದರೆ ಅವು ಅವರ ಜೀವನದ ಹೊಸ ಪ್ರಯಾಣದ ಆಧಾರವಾಗಿತ್ತು. ಕೆಲವು ದಿನಗಳ ನಂತರ ನೇಹಾ ತನ್ನ ಗಲ್ಲಿಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಳು. ಈ ಕೆಲಸ ಅವಳಿಗೆ ತೃಪ್ತಿದಾಯಕವಾಗಿತ್ತು. ಇದು ಅವಳ ಜೀವನದ ಒಂದು ಉದ್ದೇಶವೂ ಆಗಿತ್ತು. ಆಗ ಅವಳು ಗಲ್ಲಿಯಿಂದ ಹೊರಗಡೆ ಬಂದು ಪೊಲೀಸ್ ಗಾಡಿ ಬಂದು ನಿಂತಿರುವುದನ್ನು ನೋಡಿದಳು. ಕೆಲವು ಪೊಲೀಸರು ಅವಳ ಬಳಿ ಬಂದರು. ಅವಳ ಕೈಗೆ ಒಂದು ಫೈಲ್ ನೀಡಿದರು ಮತ್ತು ಹೇಳಿದರು, SP ಸಾಹೇಬರು ಈ ಫೈಲನ್ನು ನೀಡಿದ್ದಾರೆ. ಇದು ನಿಮ್ಮ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಕೊನೆಯ ರಿಪೋರ್ಟ್ ಆಗಿದೆ. ಈಗ ಈ ಕ್ಷೇತ್ರದಲ್ಲಿ ನಿಮ್ಮ ಹಾಗೂ ನಿಮ್ಮ ಗಲ್ಲಿಯ ಜನರ ಸುರಕ್ಷತೆಗಾಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದು ಸಾಹೇಬರು ಹೇಳಿದ್ದಾರೆ.
ಒಂದು ವೇಳೆ ಮುಂದೆಯೂ ಕೂಡ ಯಾವುದೇ ಸಮಸ್ಯೆ ಇದ್ದರೆ ನೀವು ನಿರ್ಭೀತಿಯಿಂದ ಮುಂದೆ ಬಂದು ಸಂಪರ್ಕ ಮಾಡಬಹುದು. ನೇಹಾ ಮುಂದೆ ಬಂದು ಫೈಲ್ ತೆಗೆದುಕೊಂಡಳು ಮತ್ತು ಪೊಲೀಸರಿಗೆ ಧನ್ಯವಾದ ಹೇಳಿದಳು. ಅವರು ಹೋದ ನಂತರ ಅವಳು ಫೈಲ್ ಓಪನ್ ಮಾಡಿದಳು. ಅದರಲ್ಲಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಇತ್ತು. ಪ್ರತಿ ವಿಷಯವನ್ನು ಕೂಡ ಅಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿತ್ತು. ಎಲ್ಲಕ್ಕೂ ಕೊನೆಯಲ್ಲಿ ಒಂದು ಚಿಕ್ಕದಾದ ಚೀಟಿ ಇತ್ತು. ಅದನ್ನು ಅಭಯ್ ಸ್ವತಃ ಅವರೇ ಬರೆದಿದ್ದರು. ಅದರಲ್ಲಿ ಬರೆಯಲಾಗಿತ್ತು, ನೇಹಾ, ನಾನು ನಿನ್ನ ಭರವಸೆಯನ್ನು ನುಚ್ಚು ನೂರು ಮಾಡಿದೆ ಎಂದು ನನಗೆ ಗೊತ್ತಿದೆ. ಈಗ ಬಹುಶಃ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನೂ ಉಳಿದಿಲ್ಲ. ಆದರೆ ಇದು ನನ್ನ ಜವಾಬ್ದಾರಿಯಾಗಿತ್ತು. ನಾನು ಇದನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದೆ. ನೀನು ನನಗೆ ಒಬ್ಬ ಅಧಿಕಾರಿಯ ನಿಜವಾದ ಅರ್ಥವನ್ನು ತಿಳಿಸಿದೆ. ಈಗ ನಾನು ನನ್ನ ಕಳೆದು ಹೋದ ಜೀವನವನ್ನು ಮರೆತು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಲು ಪ್ರಯತ್ನಿಸುತ್ತೇನೆ. ನಿನ್ನ ನಿರ್ಭರ ಹಾಗೂ ಸಶಕ್ತ ಜೀವನವನ್ನು ನೋಡಿ ನನಗೆ ಗರ್ವ ಮೂಡುತ್ತಿದೆ. ಯಾವಾಗಲೂ ನಾನು ನಿನ್ನ ಖುಷಿಗಾಗಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿದುಕೋ. ನೇಹಾ ಆ ಪತ್ರವನ್ನು ಓದಿ ಕೆಲವು ಕ್ಷಣ ಸ್ತಬ್ಧಳಾದಳು. ಅವಳ ಕಣ್ಣಿನಲ್ಲಿ ಸಣ್ಣದಾದ ನೋವು ಕಾಣಿಸಿಕೊಂಡಿತು. ಆದರೆ ಅವಳ ಮುಖದಲ್ಲಿ ತೃಪ್ತಿಯ ನಗು ಕೂಡ ಇತ್ತು. ಅವಳು ಪತ್ರವನ್ನು ಮರಳಿ ಫೈಲಲ್ಲಿ ಇಟ್ಟಳು ಮತ್ತು ಸ್ವತಃ ತನಗೆ ತಾನೇ ಹೇಳಿಕೊಂಡಳು, ಕೊನೆಗೂ ಅಭಯ್ ನಿಜವಾದ ಶಕ್ತಿ ಯಾವುದೆಂದು ತಿಳಿದುಕೊಂಡಿದ್ದಾರೆ. ಆದರೆ ಈಗ ನನ್ನ ಯೋಚನೆ ಬೇರೆ. ನಾನು ನನ್ನ ಜೀವನವನ್ನು ಸ್ವತಃ ನಾನೇ ರೂಪಿಸಿಕೊಂಡಿದ್ದೇನೆ. ನಾನು ಈ ಜೀವನವನ್ನು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಲು ಬಯಸುವುದಿಲ್ಲ. ಆ ದಿನ ಅಭಯ್ ಕೂಡ ಹೋಗುವಾಗ ಆಕಾಶದ ಕಡೆ ನೋಡಿದನು ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಂಡನು ಮತ್ತು ಅವನು ಕೂಡ ತನ್ನಲ್ಲಿ ಹೇಳಿಕೊಂಡನು, ನೇಹಾ ಕಲಿಸಿದ ಪಾಠವು ನನ್ನ ಜೀವನದ ಅತ್ಯಂತ ಮಹತ್ವದ ಪಾಠವಾಗಿದೆ. ನಾನು ಅವಳ ಪ್ರೀತಿಯನ್ನು ಮರಳಿ ಪಡೆಯಲು ಸಾಧ್ಯವಾಗಲಿಲ್ಲ, ಆದರೆ ಬಹುಶಃ ನನ್ನಂಥವನಿಗೆ ಇದೇ ಸರಿಯಾದ ಶಿಕ್ಷೆಯಾಗಿದೆ. ಅವಳು ಖುಷಿಯಾಗಿರುವುದನ್ನು ನೋಡಿಯೇ ಈಗ ನನಗೆ ತೃಪ್ತಿ ದೊರೆಯುತ್ತದೆ. ನೇಹಾ ಹಾಗೂ ಅಭಯ್ ತಮ್ಮ ತಮ್ಮ ದಾರಿಯನ್ನು ಬೇರೆ ಬೇರೆಯಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಆದರೆ ಇಬ್ಬರ ಮನದಲ್ಲಿಯೂ ಒಬ್ಬರಿಗೊಬ್ಬರು ಗೌರವ ನೀಡಿದರು. ಈ ಮುಕ್ತಾಯಗೊಳ್ಳದ ಕಥೆಯು ಇಬ್ಬರನ್ನು ಸದೃಢರನ್ನಾಗಿ ಮಾಡಿತು ಮತ್ತು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿತು. ದೂರವಿದ್ದಾಗಲೇ ನಿಜವಾದ ಪ್ರೀತಿಗೆ ಅರ್ಥ ಬರುತ್ತದೆ, ಏಕೆಂದರೆ ಆ ಅಂತರದಿಂದಲೇ ನಾವು ಸ್ವತಃ ನಮ್ಮನ್ನು ಮತ್ತು ನಮ್ಮ ಸಂಬಂಧಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ವೀಕ್ಷಕರೇ, ಈ ಕತೆ ನಿಮಗೆ ಹೇಗೆನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಇದಕ್ಕಿಂತ ಇನ್ನೂ ಹೆಚ್ಚಿನ ಉತ್ತಮ ಕತೆಗಳನ್ನು ಪ್ರಸಾರ ಮಾಡಲು ನೀವು ನಮಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಒಂದು ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.